ಪತ್ನಿ ಇದೇತಿ ವಾಸಿಯಪ್ಪ. ಓಹ್ ಈಗ ಗೆರಾಯ್ತಾ ಎಡ್ತಿ ಮೇಲೆ ಈಗ ಈಗ ಗೆರಾಯ್ತಾ ಅಂತ ಸುಸ್ತು ಸಂಕಟ ಎಲ್ಲ ಹಿಡ್ದು ಆಸ್ಪತ್ರೆ ಕರ್ಕೊಂಡು ಹೋದ್ರು ಏನೇ ಎತ್ತಲ್ಲ ಅಂತ ಅಂದಿಲ್ಲ. ಈಗ ಏನಾಗೋಯ್ತಾ ಈಗ? ಯಾಕಪ್ಪ ಹಂಗಂದಿ ನೀನು? ನಾನು ಬರ್ಲಿಲ್ಲ ಅಂದ್ರು ಅವ್ನ ಕೈಲಿ ದುಡ್ಡು ಕೊಟ್ಟು ಕಳ್ಸಿಲ್ವಾ ನೋಡು ಹೆಂಗೆ ಅಂತ ಕೆಲ್ಸಕ್ಕೆ ಹೋಗ್ಕೊಬಿಟ್ಟಿದ್ದಲ್ಲ ಅದಕ್ಕೆ. ಮಳ್ಳಂಗ್ ಬೇಡ ಮಳ್ಳಂಗ ಕತೆ. ನೀನು ಎಡ್ತಿ ಚೆನ್ನಾಗಿ ನೋಡ್ಕೊಳಂಗಿದ್ರೆ ಅದಕ್ಕೆ ನಿಮ್ಮ ಅವ್ನ ಮಾತು ಕಟ್ಕೊಂಡು ಬರೀ ನರ 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 ನರನ ಬರೀ ಗೈಯದೈತಿದ್ದು ನಿಂದು. ನಾನು ಏನು ಮಾಡಕ್ಕೆ ಕರ್ಕ ಬಂದೆ ನೀನು? ನಿಮ್ಮ ಅವ್ವ ಕರ್ದಾಗ ಹೇಳ್ಬೇಕಿತ್ತು ನಾನು ಎಡ್ತಿಗೆ ಅಪ್ಪುಪುರದಾಗ ಮಕ್ಕಳಾಯ್ತವೆ ಅಲ್ಲೇ ಇರ್ತಾಳಂತ ಅಪ್ಪರ ಮನೇಲಿಯ. ಈಗೇನು ಮಾಡಕ್ಕೆ ಕರ್ಕ ಬಂದಿ ಅವತ್ತು ಅನ್ಬೇಕಿತ್ತು ನೀನು. ನಿಮ್ಮ ಅವ್ವ ಕಳಿಸು ಕರ್ಕೊಂಡು ನಾನೇ ಮಾಡ್ತೀನಿ ಅಂದಷ್ಟನ ಬಾ ಉನ್ ಜೊತೆಗೆ ಅಂತ ಅಂದ್ಬಿಟ್ಟೆ. ಹಿಂಗ ಎಡ್ತಿ ನೋಡ್ಕೊಳ್ಳೋದು ನೀನು. ಹೋಗು ಅವ್ನಿಗೆ ಕುಳ್ಳನ ಕಾಲಡಿ ಕಣ್ಣು ನುಗ್ಗು. ಎಷ್ಟು ಚೆನ್ನಾಗಿ ಎಡ್ತಿ ಮಡಿಕೊಂಡಿದ್ದಾನು ಅಂತ. ಯಾವ ಟಿ ಬಿ ಬೇಕು, ಯಾವ ತಿನ್ನೋದು ಬೇಕು, ಯಾವ ಉಣ್ಣೋದು ಬೇಕು. ಮೊನ್ನೆ ತಾನೇ ಟಿ ವಿ ತಂದು ಮಡ್ಗವನೆ ದೊಡ್ಡ ಟಿ ವಿಯ. ಮೊನ್ನೆ ತಾನೇ ಬಾಡ್ ತಗೊಂಡೋಗಿ ಬಾಡ್ ತಿನ್ಸ್ಕೊಂಡು ಉಣಿಸ್ಕೊಂಡು ಗೋಬಿ ತಗೊಂಡು ಎಲ್ಲಾನು ಮಾಡ್ಕೊಂಡು ಬಂದವನೇ. ನಿಂದೇನು ಇಲ್ಲ ಅವತಾರ? ನಿಂದೇನು ಯಾವುದು ಜ್ಞಾನ ಇಲ್ವಲ್ಲ, ಏನೂ ಇಲ್ವಲ್ಲ. ಏನು ನಿಮ್ಮ ಅವತಾರಗಳು? ನೀವು ಏನಾರೇ ಮಾಡ್ಕೊಂಡು ಏನೋ ಬಿಟ್ಟು ನನ್ನ ಮನೆಗೆ ಹೋಯ್ತೀನಿ ಕರಪ್ಪ, ಇಲ್ಲಿ ಇರೋಕ್ಕಾಯ್ತಿಲ್ಲ ನಾನು. ಆಮೇಲೆ ಸಾಯಿಸ್ಬಿಡ್ತಾರೆ ಅಷ್ಟೇ. ನಾನು ಒಬ್ಬೊಬ್ಬರದಾಗ ಒಂದು ಮಗಾಗಿ 15 ಮಾಡ್ಕೊಬೇಕಾಯ್ತದೆ. ನಾನು ಹೋಯ್ತೀನಿ, ನಾನು ಇಲ್ಲಿ ಇರೋಕ್ಕಿಲ್ಲ. ನೋಡ್ಕೊಂಡಿರ್ಬೇಕಿಲ್ಲಿ. ಗಂಡ ನೋಡಿದ್ರೆ ಅವ್ನ ಮಾತು ಕಟ್ಕೊಂಡಿರ್ತಾನೆ. ನಾನೇನಿರೋದು ಅವಮ್ಮ ಏನು ತಿನ್ನು ಉಣ್ಣು ಅಂತಾಳೆ. ಇನ್ನೇನು ಮಾಡಾಳು? ಲೇ ಮುಚ್ಚು ಬಾಯ್ ಕತೆ. ನಮ್ಮ ಅವ್ನ ಮೇಲೆ ನಯ ಬೇಡ ಪಾಪ. ನಮ್ಮ ಅವ್ವ ಎಷ್ಟು ಆಸೆ ಮಾಡ್ತದೆ ನಿನ್ನ. ಲೇ ಇಷ್ಟೋ ಥರ ಆಸೆ ಮಾಡಿದ್ರು ನಿನಗೆ ದೂರ್ತಿದ್ದಿಲ್ಲ ಅತ್ತೆ. ಒಂಚೂರೇ ಒಳ್ಳೇದು ಇಲ್ವ ನಿಂಗೆ? ಒಂಚೂರು ಕರುಣೆ ಇಲ್ವಲ್ಲ ನಿನಗೆ? ಒಂಚೂರಾರ ಕರುಣೆ ಬೇಕು ಕಂಡ್ರತಿ. ನಿಯತ್ತಿರ್ಬೇಕು, ಚೂರು ನಿಯತ್ತೆ ಇಲ್ವಲ್ಲ ನೀನು? ನಿಮ್ಮವ್ವ ಧರ್ಮಕ್ಕೆ ಮಾಡಕ್ಕೆಲ್ಲ ತಕ್ಕ ಆ ಕಾಂತಿಂದ ಗೇದು ಮಾಡಿ ಮನೆಗೆ ಮಾಡೀನಿ ಕತೆ. ಏನು ಧರ್ಮಕ್ಕೆ ಮಾಡಲ್ಲ ನಿಮ್ಮವ್ವ? ಧರ್ಮಕ್ಕೆ ಬದಿ ಕಳ್ಳಿ ಅಂತ ನಾನು ಹಗಲು ಸಂಡೆ ಅಂತಾನೆ ಇಟ್ಟು ಬೇಯಿಸಿ 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 ಸಾಕಾಗಿ ಇವನಿ ಕತೆ. ಏನವ ನಿನ್ನ ಕತೆ ಏನವ ಅದನ್ನ ಹೇಳವ. ಈ ಮನೇಲಿ ನಾನು ಇರಬೇಕು ಅಂದರೆ ನಂಗೆ ಟಿ ವಿ ತಂದು ಮಡಗಬೇಕು ನೀನು ಅಷ್ಟೇ. ಯಾರು ಕೇಳಿಸ್ಕೊಂಡ್ರೆ ನೀನು ತಾನು ಅನ್ಬೇಡ, ಮುರಿದು ಹೋಯ್ತದೆ ನನಗೆ. ನಾನೇನೋ ನಾನು ಚಿನ್ನು ಅಂತ ನನ್ನ ನಮಸ್ಕತಿರೋದು. ಇದು ಕೊಡ್ತಾನೆ ನಿನ್ಗೆ ಮರ್ಯಾದೆ ಬೇರೆ. ಅವ್ನ ಮಾತು ಕಟ್ಕೊಂಡು ಬಿದ್ದಿರ ಅವ್ನಿಗೆ ಯಾವ ಮರ್ಯಾದೆ ಕೊಡನೆ. ನಜ್ಜಾರ ಇದ್ರು ಹಂಗೆ ಅನ್ನೋದು. ನಾನು ಬೇಡಕನವ ಏನು ಹೇಳು. ಟಿ ವಿ ಬೇಕಾನೆ. ಈಗ ನಾ ಟಿ ವಿ ತಂದ್ರೆ ಏನು ಅನ್ಕೊಳಕಿಲ್ಲ. ಬೇಡ ಹೋಗು ಮಧ್ಯೆ ಮನೆ ಹೇಳೋದು ಅದನ್ನ ನೋಡು. ಸರಿ ಸಂಬಂಧ ತಮ್ಮ ಟಿ ವಿ ತಂದು ಮಡಗವನೆ. ನೀನು ಅವ್ರು ಅನ್ಕೋತಾರೆ ಇವ್ರು ಅನ್ಕೋತಾರೆ ಅಂತಿದ್ದಿಲ್ಲ. ನಿನ್ನ ನಾಳಿಗೆ ಎಡ್ತಿ ಮಕ್ಳು ಸಾಕಿಯ? ನಾನೇನೋ ಇದ್ದೆ ಒಬ್ಳೆ. ನನ್ನ ಮಗಿನ ಹೆಂಗೆ ಸಾಕಿ ನೀನು? ನನ್ನ ಮಗಿನ ಹೆಂಗೆ ಸಾಕಿ? ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನಾಳೆ ಇಷ್ಟೊತ್ತಿಗೆ ಟಿ ವಿ ಬೇಕು ಅಷ್ಟೇ. ಆ ಟಿ ವಿ ತಂದು ಮಡ್ಗುದ್ರಿ ನಾನು ಈ ಮನೇಲಿ ಇರ್ತೀನಿ. ಇಲ್ಲ ಅಂದರೆ ಮಾತ್ರ ನಾನು ಇರೋಕ್ಕಿಲ್ಲ. ನಮ್ಮ ಅಪ್ಪರ ಮನೆಗೆ ನಾನು ಹೋಗ್ತೀನಿ. ಮಗಿನಿಗೊಂದು 1 ವರ್ಷ ಆದಮೇಲೆ ಕರ್ಕೊಂಡು ಬರ್ತೀನಿ ಅಷ್ಟೇ. ನಾನೇನಿಲ್ಲಿ ಅವಳು ಮಾಲ ರೂಮಲ್ಲಿ ಟಿ ವಿ ನೋಡ್ತಾಳೆ, ನಿಮ್ಮವ್ವ ಅಲ್ಲಿ ನೋಡ್ತಾಳೆ. ನಾನು ಹೋಗಿ ಅಕ್ಕಿ ಪಿಕ್ಕಿ ಅವಳು ಮುಂದೆ ಕುತ್ಕೊಂಡು ನೋಡೋಣ. ನನಗೂ ಬೇಕು ರೂಮ್ಗೆ ಟಿ ವಿ. ಯಾಕೆ ತಿರ್ಕಾಟ ಬಂತು ನಿನಗೆ? ತಿರ್ಕಾಟ ಮಾಲ ನೋಡಿದ್ರೆ ತಿರ್ಕಾಟ ಆಗಿಲ್ಲ. ನಾನಾದ್ರೂ ತಿರ್ಕಾಟ ಆಗ್ತಿಲ್ವಾ? ಏನೋ ಅವ್ನಿಗೆ ದುಡಿತಾನೆ ತಂದು ಕೊಟ್ಟ. ಏನೋ ಉಂತಾವ್ ಕೇಳ್ತಿದ್ನ. ನಾನು ಉಂತಾವ್ ಕೇಳಬೇಕು ಎಲ್ಲ ನೀವು. ಗೇದು ಕೊಟ್ಸ್ಕೊಂಡಿದ್ರೆ ಎಲ್ಲ ಮಡಗಿಸಿ ಅದ ಖರ್ಚು ಮಾಡಿಸಿ ಹೋಗಿ. ಹೆಂಗೆ ಕೇಳೋದು? ಜಗಳಾಡ್ತಾಳಲ್ಲ ಅವ್ವ. ಓ ನೀನು ಅವ್ನಿಗೆ ಎದುರ್ಕೊಳ್ಳೋನು ಎಡ್ತಿ ಮಕ್ಳಿಗೆ ಇಟ್ಟಾಕಿಯ ನೀನು? ಎಡ್ತಿ ಮಕ್ಳಿಗೆ ನನಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಟಿ ವಿ ಬೇಕೇ ಬೇಕು. ಒಳ್ಳೆ ತಲೆನೋವು ತಂದ್ಬಿಟ್ಟಿಲ್ಲ ನೀನು. ಏ ರತ್ನಿ ಅವನ್ನೆಲ್ಲ ತಲೆ ಕೆಡ್ಸ್ಕೊಬೇಡ. ಆಮೇಲೆ ಏನಂದ್ರೆ ಒಳ್ಳೆ ಆಗ್ಬಿಟ್ರು ಬೇಟಿಗಿತ್ತಲ್ಲ. ಬೇದಿಯಾಗಿತ್ತಲ್ಲ ಏನಂದರು? ಇನ್ನೂ ಹೋಗಿಲ್ಲ, ಇನ್ನೂ ಜೀವಾದಿ ಅಂದರು. ಹೋಗ್ಬಿಡ್ಬೇಕಾಯ್ತು ಅಮ್ಮಗೆ. ಸಕ್ನ ಮಾತಾಡ ಸಕ್ನ ಮಾತಾ. ಸುಮ್ಮನಿರು ನೋಡದ ನೋಡೋದು ಗಿಡದಂತ ಬಣ್ಣದ ಮಾತಾಡಿದ್ರೆ ಅಷ್ಟೇ. ಅಲ್ಲಿ ಹಿಂಗೆ ಆಟ ಮಾಡೋದು ಹೆಂಗೆ ನೀನು? ಇಷ್ಟು ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಮೆಸಿ ಮಾಡಿಬಿಡಕನಪ್ಪ. ನಿನ್ನ ನಾಟಕ ಆಡಿ ನಿನ್ನ ನಾಟಕನ ಕೇಳಿ ಕೇಳಿ ನನಗೂ ಸಾಕಾಗನಿ. ನೀನೇನು ನಾಟಕ ಇಟ್ಕ ಆಡಬೇಡ. ನನಗೆ ಟಿ ವಿ ಬೇಕು ಅಂದ್ರೆ ಬೇಕು ಅಷ್ಟೇ. ಇಲ್ಲ ತರೋಕ್ಕಾದದು ಇಲ್ವೋ, ಇಲ್ಲ ತರೋವನೋ ಇಲ್ವೋ ಅಷ್ಟ ಕಂಡೀಷನ್ ಮಾತಾಡ್ಬಿಡು ಅಷ್ಟೇ. ನಮ್ಮ ಅಪ್ಪನ ಮನೆಗೆ ಹೋಗಿ ನಾನು ನೋಡ್ಕೊಂಡು ಆರಾಮಾಗಿ ಇರ್ತೀನಿ ಆಯ್ತಾ? ಎಂತ ಅಪ್ಪನ ಮನೆಗೆ ಹೋದಿ ಬಿಡು, ಅವನ ಜೊತೆ ಮಾತಾಡ್ತೀನಿ. ಸರಿ ಅಷ್ಟಾದ್ರೆ. ರತ್ನಿ ಹೆಂಗವ ಬೇದಿ ವಾಸಿಯ? ಎಲ್ಲಿ ವಾಸಿ ಆಗಿದ್ದು? ಬೇದಿ ನಿಂತದೆ ಹೊಟ್ಟೆ ನೋವು. ಅದು ಏನು ಮಾಡ್ತಾ ಇದ್ದಿ? ಅಷ್ಟೊಂದು ಕೆಲ್ಸಕ್ಕೆ ಹೋಯ್ತೀನಿ ಅಂದವನು. ಬೇಕವ ಅಲ್ಲಪ್ಪ ಆಗ್ಲೇ ಹೋಯ್ತೀನಿ ಅಂದೆಲ್ಲಕ್ಕೆ. ಸರಿ ಅತ್ತಿ ಜೊತೆ ಮಾತಾಡಿ ಟಿವಿದ ಏನನ್ನೋದು ಕೇಳ್ಕೊಳ್ಳಿ. ಕಣವಾ ಅದ್ಯಾ ರತ್ನಿ? ಯಾಕಂದ್ರೆ ಹೆದ್ರುಕೊಂಡು ಸತ್ತದ ಕಾಣೆ. ನೋ ರತ್ನಿ ಅದೇ ಟಿ ವಿ ಕೇಳ್ತಾಳೆ ಕಣವ. ಏನ ಟಿವಿಗೆ? ಅದೇಕಪ್ಪ ಅಲ್ಲದಲ್ಲ. ಅದೇ ಕಣವ ಅಲ್ಲ ಅದೇ. ಅದೇ ರೂಮ್ಗಳು ಟಿ ವಿ ಬೇಕು. ಎದ್ದು ಕೂತ್ಕೊಂಡು ಅಲ್ಲ ಎಲ್ಲಿ ನೋಡೋಕ್ಕಾಗಲ್ಲ ಅಂತ. ಓಹೋ ಏನು ಇವ್ರು ಅಕ್ಕನ ಮನೆಯಲ್ಲ ಸುಪ್ಪತ್ಕೆ ಮೇಲೆ ಮಡ್ಗವ್ರೆ ಟಿವಿಯ? ಏನು ಇವ್ರ ಅಪ್ಪದ ಮೇಲೆ ಎಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ ಇವ್ರು ಮುಂದಕ್ಕೆ ಟಿವಿ ಹಾಕ್ಸ್ಕೊಡಕ್ಕೆ? ಅದೇ ಕವಂಗಂದಿ ಉಳ್ಳ ತಗೊಂಡಿಲ್ವ? ತಂದವನೇಕಲ್ಲ ಅವ್ನು ದುಡ್ಕೊಂಡು ತಂದವನೇ. ನಾನು 1 ರೂಪಾಯಿ ಇಸ್ಕೊಂಡಿದ್ದಾನ. ನೀನು ತಂದು ಮಡ್ಗು ಆಟ ಚಲವಾಗಿ ಬೇಡ ಅಂದರೆ ಹೇಳ್ಕೊಟ್ಬಿಟ್ಲೆ. ನಿಂತ್ಕೊಂಡು ಕಿವಿ ನುಡ್ದುಬಿಟ್ಲೇನೋ ಕವಂಗಂದಿ. ಗೇದಿ ದುಡ್ಡೆಲ್ಲ ನೀನು ಎಸ್ಕೊತಿದ್ದಿ. ಕುಳ್ಳಾದ್ರೆ ಅವನೇ ಯಾವಾರ ಮಾಡ್ತಾನೆ. ನಾಳೆ ನಾವು ಕುಳ್ಳಂಗೆ ಮಾಡ್ಬೇಕು. ಯಾವಾಗ ಸರಿ ಇರ್ತದೆ. ನಾವು ಗೇದಿ ಕೊಡ್ಬಿಟ್ಟು ನಿನ್ನೆ ಕೇಳೋದು. ನನ್ನ ಆಟಗಳನ್ನೇ ಕಾಳು ಮುರುಗ. ಏನ್ಲ ನೀನು ಎಡ್ತಿ ಮಾತು ಕಟ್ಕೊಂಡು ಹಿಂಗೆ ಮಾತಾಡೋದು ನೀನು?
ಕುಳ್ಳ ದುಡಿತಾರೆ ಕಲ್ಲ ಅಗ್ರಸಂದ್ರೆ ದುಡಿತಾನೆ, ನನಗೂ ತಂದು ಕೊಡ್ತಾನೆ ದುಡ್ಡ, ಅವನು ಇಷ್ಟ ಬಂದಂಗೆ ಮಾಡ್ತಾನೆ ಆಯ್ತಾ. ನೀನು ಕೊಡೋದು ನಿನ್ನ ಎರ್ತಿಗೆ ಇಟ್ಕಲ್ಲ ಖರ್ಚಿಗೆ. ಹಾಂ, ಮನೆ ಬಾಗ್ದಾನೆಲ್ಲ ಮಾಡ್ಕೊಂಡು ಹೋಗೋಳ ಹಿಂಗೆ ಮಾತಾಡ್ತಿದ್ದಿಲ್ಲ ನೀನು. ಯಾರು ಹೇಳ್ಕೊಡ್ರು ನಿನಗೆ? ನಿನ್ನ ಎರ್ತಿ ವಿನೋದು ಬಿಟ್ಲಾ? ಹಂಗಲ್ಲ ಕಣತೆ ಭಯ ಅನ್ಕೋತೆ. ಹಂಗಲ್ಲ ಅಂದ್ರೆ ಇನ್ನೆಂಗೆ ನೀನು ಮಾತಾಡ್ಬೇಡ. ನಿನ್ಗೆ ಇದ್ದೆ ತಾನೆ, ನಾನು ಆಗಲ್ಲ ನಿನ್ನ ಬುದ್ಧಿ ಕಂಡ್ರೆ ನನಗೆ ಅಂತ ಅನ್ನೋದು. ನಿನ್ಗೆ ಏನು ಕಮ್ಮಿ ಮಾಡಿದನು? ಏನು ಕಮ್ಮಿ ಮಾಡಿದನು? ಸೊಸೆದ ಬಿದ್ದು ಸಾಯ್ತಾವನಿ ಅಂತಿದ್ರಲ್ಲಿ ಗಂಡನ ಕಿವಿ ಇಲ್ದಿದೆಯಲ್ಲ. ಟಿ ವಿ ಬೇಕಾದ್ರೆ ನನ್ನೇ ಕೇಳುವೆ. ಆಚೆ ನಂಗೆ ಅಲ್ಲಿ ಬರೋಕಾಯ್ತಿಲ್ಲ ಕಣತೆ, ಇಲ್ಲೇ ನೋಡ್ತೀರಿ ಕಲತ್ತಿದ್ದ ನಾನು ಬೇಡ ಅಂತಿದ್ನ. ಏನು ಕಲ್ತ್ಕೊಬಿಟ್ಟಿದ್ದಿಲ್ಲ ನೀನು? ಮೊದ್ಲಂಗೆ ಒಂದೇ ಸಮನಾಗಿರೋದು ಕಲ್ತ್ಕೊ. ನೋಡು ಏನು ಕಲ್ತ್ಕೊಂಡಿದ್ದಾಳು. ಅದೇ ಅವಳ ಮೇಲೆ ಮಾತಾಡಿ ನೀನು. ಅವಳು ಏನು ಅನಿಲ್ಲ ಕತೆ. ಟಿವಿ ತಗೊಂಡ್ಬತ್ತೆ, ತಗೊಡ್ಬ ಟಿವಿಯ ಬಿಡಕಲ್ಲ. ನಾನು ಇಷ್ಟದಲ್ಲಿ ತಗೊಬರ್ತೀನಿ ಕಣವ. ಬರೋಕೆ ಆಗಲ್ಲ ಅಂತಂದ್ರೆ ನಾನೇ ತಗೊಬರ್ತೀನಿ ಕಣವ. ಅಷ್ಟು ಮಿಕ್ ಮೀರ್ಬಿಟ್ಟ ನೀನು? ಇಷ್ಟೇ ಬರೋಕೆ ತಂದ್ಬಿಟ್ಟು ಹೆಂಗಾರೆ? ಇನ್ನೇನು ಮಾಡ್ರವ, ನಮ್ಮ ಇಡ್ತೀರ ಆಸೆ ಇಡೋದು ಬೇಡವ ನಾವು. ಚಡ್ಡಿ ಬರ್ಕೋಬೇಕಾಯ್ತು. ಚಡ್ಡಿ ನೀನು ನಿನ್ನ ಎಡ್ತಿ ಮಾತು ಕೇಳ್ಕೊಂಡ್ರೆ ನಿನ್ ತಿಕ್ಕ ಚಡ್ಡಿನೂ ಇರೋಕಿಲ್ಲ. ಅರ್ಥ ಆಯ್ತಾ? ಕಿತ್ಕೊಂಡೆಲ್ಲ ತಿಂದ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಡ್ತಾರೆ ಬುಡ್ಗೆ. ಯಾರೋಗೆ ಬುದ್ಧಿ ಕಲಿ. ಅಲ್ಲಿರೋ ಟಿ ವಿ ಅದೇ ಸಾಕು, ಅದಕ್ಕೆ ಕರೆನ್ಸಿ ಹಾಕ್ಸೋಕಿಲ್ಲ ಆಗಕ್ಕಾಯ್ತಿಲ್ಲ. ಹೋಗಿ ನೋಡಕ್ಕೆ ಹೇಳು ರತ್ನಿ. ಹೆಂಗಿರ್ಬೇಕು ಹಂಗಿರೋದು ಕಲ್ತ್ಕೋ. ಈ ಥರ ಗಂಡನ ಚಾಡಿ ಹೇಳೋದು ಮಾಡೋದು ಮಟ್ಟದು ನಿಂದಿ ಕೆಳಕೊಳ್ಳೋದು ಆ ಪ್ರಯತ್ನ ಮಾಡಿಬಿಟ್ರೆ ನೀನು ಸರಿಯಾಗಿ ಮಾಡ್ಬಿಡ್ತೀನಿ ನಾನು. ಸರಿಯಾದ ಕೆಲಸವ ನೋಡು. ಒಂಚೂರು ಒಗ್ಗಿಸ್ಕೊಂಡ್ರೆ ಯಾವ ಥರ ಮಾಡಿದಾಳು ಗಂಡಂಗೆ ಹೇಳ್ಕೊಟ್ಬಿಟ್ಟು. ಬಿಡವ, ನೀನೇ ಕಳ್ಬೋದಿ. ಹೇಳ್ಕೊಟ್ಲಕರವ ಏನವ ಈಗ. ಅವಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡಿಲ್ವವ. ಸರಿ ತಮ್ಮ ನೋಡ್ರಿ ಎಟ್ರಿ ಅಷ್ಟು ಮಟ್ಟ ಮಡಿಕತ್ತಾನೆ. ನಾನು ಇರ್ತಿ ಇಲ್ಲಿವರೆಗೆ ಒಂದು ಸಲ ಹೊರಗಡೆ ಎಲ್ಲೂ ಕರ್ಕೊಂಡೋಗಿಲ್ಲ ಏನಿಲ್ಲ. ಎಲ್ಲ ನಮ್ಮ ಅನ್ಕೊಂಡು ನೀನು ಹಿಂಗೆ ಮಾತಾಡ್ತೀಯಲ್ಲವ ನೀನು. ಹೂಕಲ್ಲ. ಹ್ಞೂ, ಇವತ್ತಾಗಲ್ಲ ನಾಳೆ ಮಡಿಕತ್ತೀನಿ, ಮಾಡ್ತೀನಿ ಕಲ್ಲ. ಈಗ ಆಸ್ಪತ್ರೆಗೆ ಹೋದಷ್ಟು ದುಡ್ಡು ಖರ್ಚಾಯ್ತಲ್ಲ. 2,000 ಅಲ್ಲಾಡಿಸ್ಬಿಟ್ಟ. 5,000 ರೂಪಾಯಿ ಐತಲ್ಲ. ಯಾರು ಕಟ್ಟಿದ್ರು? ನಾನೇ ಕಟ್ಟಿದ್ದು. ಗೌರ್ಮೆಂಟ್ ಆಸ್ಪತ್ರೆ 5,000 ರೂಪಾಯಿ ಐತೆ ಕತೆ. ಯಾರು ಹೇಳೋರು ನಿನಗೆ? ಓಲಾ ಹೋಗಿ ಗೌರ್ಮೆಂಟ್ ಪ್ರೈವೇಟ್ ಅಂತ ಕೇಳಿ ನೋಡು, ಗೊತ್ತಾಯ್ತದೆ. ಲೆಕ್ಕ ಕೇಳಂಗಾಗ್ಬಿಟ್ಟೆ. ಮಳ್ಳಿ ಮಂಚಕ್ಕೆ ಕಾಲೆಷ್ಟು 3 ಅಂತ ಹೆಂಗ್ ನಿಂತಿದ್ದಾಳು ನೋಡಿ ಹಿಂದ್ಬಿಟ್ಟೆ. ಏನೋ ಮಾತಾಡೋ ಸುಮ್ಮನೆ ಕಣವ ನಾನು. ಏನು ಮಾಡಬಾರ್ದು ಮಾಡೋದೇನೋ. ಟಿವಿ ಬೇಕು ಅಂತ ಹಿಂಗೆ ಕುಡಿದ್ರೆ ಮವ್ವ. ಹಿಂಗೇನು ಗೊತ್ತಾದದು? ಓಕೆ ಎಮ್ಮೆ ಮಾಡಿ ಟಿವಿ ಏನೋ ಇಲ್ಲ ಕತೆ. ಹೊರಗೆ ಅವರಲ್ಲ ಸರಿಯಾಗಿ ಕಲ್ತ್ಕೊಂಡವ್ರೆ. ಬುದ್ಧಿ ಕಲ್ತಿದ್ದಾಳು ನೋಡಿದ್ರ ನಿಮ್ಮ ಅವನ ಹಂಗ ಆಡಿ ಸುಮ್ಕಿರು ಅಂತ ಅಂದ್ಬಿಡ್ಬೇಕಂತ ಇದ್ರಬೇಡ. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ನೀವು ನನ್ನ? ನಾನು ನೋಡ್ತೀನಿ ಇವರೆಲ್ಲ ಹಿಂಗೆಲ್ಲ ಆದ್ರೆ ನಾ ಸುಮ್ಮನೆ ಹಾಕಿಲ್ಲ. ನೀನು ತಲೆ ಕೆಡ್ಸ್ಕೊಬೇಡ. ಏನು ಉಣ್ಬೇಕು ಏನು ತಿನ್ಬೇಕು ಅಂದ್ರೆ ನಂಗೆ ಹೇಳು, ನಾನು ತಗೊಡ್ತೀನಿ. ಈಗನ ನನ್ನ ಗಂಡನ ಎಷ್ಟು ಅರ್ಥ ಮಾಡ್ಕೊಂಡವನೆ. ನೋಡ್ತಾನೆ ಇವನೇ ಆಡ್ತಾನೆ ಅವಳು. ನಾನು ಗೇದು ಆ ಕಾಲದಿಂದ ಕೈಯ ಕೊಟ್ಕೊ ಬಂದಿನಿ. ನಾನು ಹೇಳ್ತಿ ಏನು ಕೇಳ್ಬಿಟ್ಲು ಒಂದು ಟಿವಿ ಕೇಳಿದ್ರೆ ಆಡ್ತಾಳಲ್ಲ. ನೀವು ಆದ್ಮೇಲೆ ಕೇಳ್ಕೊಂಬಂದ್ರೆ ನಿಮ್ಮ ಹೆಂಗ ಆಡ್ತಿರ್ತಿಲ್ಲ. ನಾನು ಇಲ್ವಾ ಬಿಡು, ತಲೆ ಕೆಡ್ಸ್ಕೊಬೇಡ. ಏನು ಊಟ ಮಾಡಿದ್ರಿ? ಏನು ಊಟ ಮಾಡಿಲ್ಲ. ಕೊಳಿ ಹಿಲ್ಲೆ ಅನ್ನ ಹಾಕಬತ್ತೀನಿ ಉಣ್ಣಿವ್ರಿ. ನೀನು ಕೂತ್ಕೋ, ನಾನು ಇಟ್ಕೊಂಡು ಬಿಡ್ತೀನಿ. ಎಲ್ಲ ಓಡಾಡಿಸ್ಬೇಡ್ದು. ಸರಿ ಕಣ್ಬಿಡಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಸಪೋರ್ಟ್ ಮಾಡಿ.